ಪರವಾಗಿ, ಮಹಿಳೆಯರ ಪರವಾಗಿ, ರೈತರ ಪರವಾಗಿ ಸೊ ನೋಡೋಣ 16ನೇ ದಾಖಲೆ ಬಜೆಟ್ ಎಲ್ಲರನ್ನೂ ಒಳಗೊಂಡಂತ ಒಂದು ಸಮಗ್ರ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ ಅನ್ನೋ ವಿಶ್ವಾಸ. ಮೇಡಮ್, ನಿಮ್ಮ ಇಲಾಖೆಗೆ ಕಳೆದ ಬಾರಿ ಅನುದಾನ ಸಹ ಖರ್ಚಾಗಿಲ್ಲ. 6 ತಿಂಗಳಿಂದ 3 ತಿಂಗಳಿಂದ ಬಾಕಿ ಉಳ್ಕೊಂಡಿದೆ ಅಂತ ಆರೋಪ ಇದೆ. ಈ ಬಾರಿ ಹೆಚ್ಚುವರಿ ಅನುದಾನ ಸಿಗುತ್ತಾ ಮತ್ತು ಒಟ್ಟಿಗೆ ಎಲ್ಲನೂ ಕ್ಲಿಯರ್ ಮಾಡ್ತೀವಿ? ನೋಡಿ, ಒಂದ್ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಇಲಾಖೆ ಇಷ್ಟು ವರ್ಷ ಬೇರೆ ಇತ್ತು. ಈಗ ನನ್ನ ಇಲಾಖೆ ಬಹುದೊಡ್ಡ ಗಾತ್ರದ ಬಜೆಟ್ ಅನ್ನ ಒಳಗೊಂಡಂತ ಇಲಾಖೆ ಆಗಿದೆ. ಗೃಹಲಕ್ಷ್ಮಿ ಬಂದಿರೋದ್ರಿಂದ ಒಂದು ವರ್ಷಕ್ಕೆ ಸುಮಾರು 32,000 ಕೋಟಿ ಹತ್ತತ್ರ ದುಡ್ಡನ್ನ ನಾವು ಮಹಿಳೆಯರಿಗೆ ತಲುಪಿಸುವಂತ ಇಲಾಖೆ. ಸೊ ಯಾವ ನಮ್ಮ ಇಲಾಖೆಯಲ್ಲಿ ಯಾವ ಅನುದಾನ ಕೂಡ ಉಳಿದಿರ್ಲಿಲ್ಲ, ಎಲ್ಲ ಕೂಡ ಕರೆಕ್ಟ್ ಆಗಿ ಖರ್ಚಾಗಿದೆ. 10% ಮಿಕ್ಕಿದೆ, ಅದು ಕೂಡ ಮಾತುಕತೆಯ ಒಳಗಡೆ ಅದನ್ನು ಕೂಡ ನಾವು ಗೃಹಲಕ್ಷ್ಮಿ ಪರಿಷ್ಕರಣೆ ಆಗ್ಬೇಕು ಅನ್ನೋ ನಿರ್ಣಯ ಇದೆ. ಇಲ್ಲ, ಯಾವುದೇ ಕಾರಣಕ್ಕೂ ಈ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದೆ ಇದೇ ರೀತಿನ ನಡ್ಕೊಂಡು ಹೋಗ್ತಾರೆ. ಮುಂದಿನ ನೆಕ್ಸ್ಟ್ ತಿಂಗಳು ಗೃಹಲಕ್ಷ್ಮಿ ಅವ್ರಿಗೆ ಹಣ ಪಾವತಿ ಆಗುತ್ತಾ ಅಥವಾ ಮನೆ ತರ 3 ತಿಂಗಳು 4 ತಿಂಗಳು ಏನು ಇಲ್ಲ, ಸರ್ಕಾರ ಇಷ್ಟು ದೊಡ್ಡ ಯೋಜನೆ ಮಾಡಿದೆ, ಹಣ ಹಾಕ್ತಾ ಇದೀವಿ. ನವೆಂಬರ್ ಡಿಸೆಂಬರ್ ಕ್ಲಿಯರ್ ಮಾಡಿದೀನಿ, ಜನವರಿ ಫೆಬ್ರವರಿ ಮಾಡಿದ್ರೆ ಕ್ಲಿಯರ್ ಆಗುತ್ತೆ. ಒಂದು 10 ದಿನ 15 ದಿನ ಹೆಚ್ಚು ಕಡಿಮೆ ಆಗ್ಬೋದೆ. ಆದ್ರೆ ನೀವು ಮಹಾರಾಷ್ಟ್ರದ್ ನೋಡಿ, ಮಹಾರಾಷ್ಟ್ರದ್ ಕೇಳಿ, ಲಾಡ್ಲಿ ಬೆಹನಾ ಅಂತ ಹೇಳಿ ಎಲೆಕ್ಷನ್ಕಿನ್ನ ಮುಂಚೆ 2 ತಿಂಗಳು ದುಡ್ಡನ್ನ ಹಾಕಿದ್ರು. ತಮ್ಗೆಲ್ಲರಿಗೂ ಗೊತ್ತಿದೆ, ಲಾಡ್ಲಿ ಬೆಹನಾ ಯೋಜನೆಯಿಂದ ಗೆದ್ದನು ಬಂದ್ರು. ಈಗ ಹಣನೇ ಹಾಕ್ತಾ ಇಲ್ಲ, ಅದು ಕೂಡ ಮಾಧ್ಯಮದ ಎದುರುಗಡೆ ಬರ್ಬೇಕಲ್ಲ. ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೆಹನಾ ಹಣನೇ ಇಲ್ಲ. ಇಲ್ಲಿ ಬಿಜೆಪಿ ಅವರು ದೊಡ್ಡದಾಗಿ ಕ್ವಶನ್ ಕೇಳ್ತಾರೆ, 6 ತಿಂಗಳಿಂದ ಹಾಕಿಲ್ಲ, ಅಷ್ಟು ದಿನದಿಂದ ಹಾಕಿಲ್ಲ ಅಂತ. ಕರೆಕ್ಟ್ ಆಗಿ ಕರ್ನಾಟಕ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಹಣ ಅವ್ರ ಮನೆಗೆ ತಲುಪ್ತಾ ಇದೆ. ಆದ್ರೆ ಅದೇ ಮಹಾರಾಷ್ಟ್ರದಲ್ಲಿ ಇಲೆಕ್ಷನ್ಕಿನ್ನ ಮುಂಚೆ ಮಾಡಿದ್ರು, ಇಲೆಕ್ಷನ್ ಆದ್ಮೇಲೆ ಯೋಜನೆ ನಿಂತಿದೆ. ಇದು ಸಿದ್ದರಾಮಯ್ಯ ಕೊನೆ ಬಜೆಟ್ ಅಂತ ವಿಪಕ್ಷಗಳು ಹೇಳ್ತಾ ಇದ್ದಾರೆ. ನೋಡಿ, ನಾನಂತೂ ಭವಿಷ್ಯವನ್ನ ನುಡಿಯೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. 16 ದಾಖಲೆ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಮೇಡಮ್, ಈ ಬಾರಿ ಬಜೆಟ್ ಆದ ನಂತರ ಅಥವಾ ಈ ವರ್ಷ ನಂತರ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಕೆಲವರಿಗೆ ಇದು ಕೊನೆಯ ಸಚಿವ ಸಂಪುಟ ಅಥವಾ ಬಜೆಟ್ ಆಗುತ್ತೆ ಗೊತ್ತಿಲ್ಲ. ತುಂಬಾ ಒಂದು ಒಳ್ಳೆಯ ದಿನ ಇದೆ. ಈ ಸಂದರ್ಭದಲ್ಲಿ ನಾನು ಏನು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂತಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತಿದೆ. ಏನೇ ಡಿಸಿಷನ್ ಇತ್ತು ಅದು ಹೈಕಮಾಂಡ್ ಥ್ಯಾಂಕ್ ಯು.